ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಗುಬ್ಬೀಸ್ ಮಾಮ್ ವ್ಲಾಗ್ಸ್. ಸೊ ಬೆಳಿಗ್ಗೆ 6 o'clock ಆಗಿದೆ. ಅದಕ್ಕೆ ನಾನು ಟಿಫನ್ ಮತ್ತು ಲಂಚ್ ಪ್ರಿಪೇರ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಇವತ್ತು ಟಿಫನ್ಗೆ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀರು ಹಾಕಿ ಕಳಿಸಿದಾದ್ಮೇಲೆ ನಾನು ಸನ್ಪ್ಯೂರ್ ಆಯಿಲ್ ಯೂಸ್ ಮಾಡ್ತೀನಿ. ಸನ್ಪ್ಯೂರ್ ಆಯಿಲ್ ಹಾಕಿ ಆನಂತರ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಸೊ ನೋಡಿ ಹೀಗಾಗುತ್ತೆ. ಮತ್ತು ನಾನು ಒಂದು ಗಳಿಗೆ ನೆನೆಯಕ್ಕೆ ಬಿಟ್ಬಿಡ್ತೀನಿ. ಅಷ್ಟರಲ್ಲಿ ನಾನು ಸಾಗು ಮಾಡೋಕ್ಕೆ ಮಸಾಲೆನ ರೆಡಿ ಮಾಡ್ಕೋತೀನಿ. ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕಿ ಒಂದು 4-5 ಒಣಮೆಣ್ಸಿನ್ಕಾಯಿ, ಒಂದು 2-3 ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಒಂಚೂರು ಒಂದೆರಡು ಚಕ್ಕೆ, ಒಂದೆರಡು ಲವಂಗ, ನಾನು ಇಷ್ಟನ್ನ ಯೂಸ್ ಮಾಡ್ತೀನಿ. ಆಮೇಲೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಒಂಚೂರು, ಮತ್ತು ಸ್ವಲ್ಪ ಕಡಲೆಪಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಈರುಳ್ಳಿ ರೋಸ್ಟ್ ಆಗಿದೆ. ಈರುಳ್ಳಿ ರೋಸ್ಟ್ ಆದಮೇಲೆ ಧನಿಯಾ ಪುಡಿ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿಬಿಟ್ಟು ಧನಿಯಾ ಪುಡಿ ಹಾಕ್ಕೊಂಡು ರೋಸ್ಟ್ ಮಾಡ್ಕೋತೀನಿ. ಆಮೇಲೆ ನಾನು ತಣ್ಣಗಾದಮೇಲೆ ಒಂದು ಜಾರ್ಗೆ ಹಾಕ್ಕೊಂಡು ರುಬ್ಕೋತೀನಿ. ಮಸಾಲೆ ತಣ್ಣಗಾಗಿದೆ ಈಗ. ಸೊ ಅದಕ್ಕೆ ನಾನು ಒಂದು ಮಿಕ್ಸಿ ಜಾರ್ ತಗೊಂಡು ಮೊದಲು ಟೊಮೊಟೊನ ಹಾಕ್ಕೋತಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋತೀನಿ. ಸ್ವಲ್ಪ ಕಾಯಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಹಸಿ ಕಾಯಿ ಹಾಕ್ಕೋತೀನಿ. ನಂತರ ನಾನು ಏನು ಮಸಾಲೆ ರೋಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕಿ ಅದಕ್ಕೆ ಒಂಚೂರು ನೀರನ್ನ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೋತೀನಿ. ಈಗ ಮಿಕ್ಸಿ ಮಾಡ್ಕೋತಿದ್ದೀನಿ. ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಸಾಂಬಾರ್ಗೆ ಒಗ್ಗರಣೆ ಹಾಕ್ಕೋತೀನಿ. ಒಂದು ಕುಕ್ಕರ್ನಲ್ಲಿ ಕುಕ್ಕಿಂಗ್ ಆಯಿಲ್ ಹಾಕಿ ಸ್ವಲ್ಪ ಕಾಯಿಸ್ಕೋತೀನಿ. ಆಮೇಲೆ ನಾನು ಒಂದು ಚಿಟಿಕೆ ಆಗೋಷ್ಟು ಸಾಸಿವೆನ ಆ್ಯಡ್ ಮಾಡ್ತೀನಿ. ಆನಂತರ ಸ್ವಲ್ಪ ಕರಿಬೇವು, ಆಮೇಲೆ ಸ್ವಲ್ಪ ಈರುಳ್ಳಿ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇತ್ತಕ್ಕೆ ಬೇಳೆ ತೆಗ್ದಿರ್ತೀವಲ್ಲ ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಚೆನ್ನಾಗಿ ವಾಶ್ ಮಾಡಿಕೊಂಡು ಕುಕ್ಕರ್ ಒಗ್ಗರಣೆಗೆ ನಾನು ಮಿಕ್ಸ್ ಮಾಡ್ತೀನಿ. ಮತ್ತು ನಾನು ಒಂದು ಆಲೂಗೆಡ್ಡೆನ ಕಟ್ ಮಾಡಿಕೊಂಡು ಹಾಕ್ಕೋತೀನಿ. ವೆಜಿಟೇಬಲ್ಸ್ ಹಾಕಿದ್ರೆ ಸಾಗು ಚೆನ್ನಾಗಿರುತ್ತೆ. ನಾನು ಆಲೂಗೆಡ್ಡೆ ಮಾತ್ರ ಆ್ಯಡ್ ಮಾಡ್ಕೋತಿದ್ದೀನಿ. ನಾನು ಬೇರೆ ವೆಜಿಟೇಬಲ್ಸ್ನ ನಾನು ಹಾಕ್ತಿಲ್ಲ. ವೆಜಿಟೇಬಲ್ಸ್ ಹಾಕಿದ್ಮೇಲೆ ನಾನು ಏನು ರುಬ್ಕೊಂಡಿದ್ದೀನಿ ಆ ಮಸಾಲೆನ ನಾನು ಆ್ಯಡ್ ಮಾಡ್ತೀನಿ. ಮಸಾಲೆ ಆ್ಯಡ್ ಮಾಡಿ ಚೆನ್ನಾಗಿ ತಿರುಗಿಸ್ಕೋಬೇಕು. ತಿರುಗಿಸಿದಾದ್ಮೇಲೆ ಸ್ವಲ್ಪ ಉಪ್ಪು, ಆಮೇಲೆ ಇನ್ನೊಂಚೂರು ನೀರು ಹಾಕ್ಬಿಟ್ಟು ನಾನು ಕುಕ್ಕರ್ ಕ್ಯಾಪ್ನ ಮುಚ್ತೀನಿ. ಮುಚ್ಚಿಬಿಟ್ಟು ಒಂದು ವಿಸಿಲ್ ಓಡಿಸಿದ್ರೆ ಸಾಕು. ಇತ್ತಕ್ಕೆ ಬೇಳೆ ಆಗಿರೋದ್ರಿಂದ ಬೇಗ ಬೆಂದೋಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ವಿಸಿಲ್ ಆದರೆ ತೆಗೆದುಬಿಡ್ರಿ. ನೋಡಿ ಸಾಗು ಇವಾಗ ರೆಡಿಯಾಗಿದೆ. ಸೊ ನೆಕ್ಸ್ಟ್ ನಾನು ಚಪಾತಿ ಮಾಡ್ಕೋತೀನಿ.
ಸೊ ಟಿಫನ್ ಆಯಿತು. ಇವಾಗ ಗುಬ್ಬಿ ಎದ್ದಿದ್ದಾನೆ. ಅವನಿಗೆ ನೈಟೇ ನೆನೆಸಿಟ್ಟಿರ್ತೀನಿ ಬಾದಾಮಿನ. ಸೊ ಚೆನ್ನಾಗಿ ನೆಂದಿದೆ. ಸಿಪ್ಪೆ ತೆಗೆದ್ಬಿಟ್ಟು ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಕೊಟ್ಟರೆ ಅವ್ನು ತಿನ್ಕೋತಾನೆ. ಸೊ ಗುಬ್ಬಿಗೆ ಬಾದಾಮಿ ಕೊಟ್ಟಾಯಿತು, ಅವ್ನು ತಿಂತಿದ್ದಾನೆ. ಇವತ್ತು ವಾರ ಇರೋದ್ರಿಂದ ನಮ್ಮ ಮನೇಲಿ ಇವತ್ತು ವಾರ ಮಾಡ್ತೀವಿ. ಮನೆ ಕ್ಲೀನ್ ಮಾಡ್ಕೊಬಿಡೋಣ.
ಕ್ಲೀನ್ ಮಾಡಾಯಿತು. ಹೊಸ್ತಿಲ್ಗೂ ಎಲ್ಲ ರಂಗೋಲಿ ಇಟ್ಟು ಬಂದೆ. ನಮ್ಮತ್ತೆ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡ್ತಿದ್ದಾರೆ ಆಲ್ರೆಡಿ. ಈಗ ನಾನು ಗ್ರಹಿತ್ಗೆ ಸ್ನಾನ ಮಾಡಿಸ್ಬೇಕು. ಅವನಿಗೂ ಇವಾಗ ಸ್ನಾನ ಮಾಡಿಸ್ಬಿಡ್ತೀನಿ. ಬನ್ನಿ. ಫೈನಲಿ ಗ್ರಹಿತ್ ಸ್ನಾನನೂ ಆಯಿತು. ಅವನಿಗೆ ರೆಡಿ ಮಾಡ್ತಿದ್ದೀನಿ ಈಗ. ನೋಡಿ, ನಾನು ರೆಡಿ ಮಾಡ್ತೀನಿ ಅಂದರೆ ಅವನೇ ಮಾಡ್ಕೋತೀನಿ ಅಂತ ಮಾಡ್ಕೋತಿದ್ದಾನೆ. ನಿಮ್ಮ ಮನೇಲೂ ಹೀಗೇನಾ ಮಕ್ಕಳು? ಮತ್ತು ನಾನು ನನ್ನ ಮಗನಿಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡಬೇಕು ಅಂತ ಏನಾದರೂ ಇದ್ದರೆ ನೀವು ಕಮೆಂಟ್ ಮಾಡಿ. ನಾನು ಆದಷ್ಟು ಬೇಗ ಅವನ ಪ್ರಾಡಕ್ಟ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಏನೇನು ಯೂಸ್ ಮಾಡ್ತೀನಿ, ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನನ್ನ ಮಗ ರೆಡಿ ಆದ. ಈಗ ಅವ್ನಿಗೆ ಆಚೆ ಕರ್ಕೊಂಡು ಹೋಗ್ಬೇಕಂತೆ. ಸೊ ಹೋಗ್ತೀವಿ. ಸೊ ಈಗ ನಂದು ಸ್ನಾನ ಆಯಿತು. ದೀಪ ಅಂಟಿಸೋಣ ಅಂತ ದೇವ್ರ ಮನೆಗೆ ಬಂದಿದ್ದೀನಿ. ಆಲ್ರೆಡಿ ನಮ್ಮತ್ತೆ ಪೂಜೆ ಮಾಡಿದ್ದಾರೆ. ಸೊ ನಾನು ಕಡ್ಡಿ ಅಂಟಿಸೋಣ ಅಂತ ಹೋಗಿ ಪೂಜೆ ಮಾಡ್ತಿದ್ದೀನಿ. I've been thinking about myself today, thinking how I changed, how I really don't care if you are here or if you don't stay. Now I'm feeling those winter blues, but I don't wanna cry. All we ever do is laugh it off, and I'm sick and I don't know why. Do you remember that night we met? I thought you looked so fine. Guess we have to agree to disagree for this one last time. Pretty weird that day when we did
not exchange our hellos. I wasn't looking out for you. I'm sorry, I'm so shallow. But I'm still looking forward to watching part 2 of Deathly Hallows with you. And I don't care if I got much at all here in this small town, 'cause in the end we're all buried deep inside the same hole in the ground. ಸೊ ದೇವ್ರಿಗೆ ದೀಪ ಅಂಟಿಸಿದ್ದಾಯಿತು. ಅಡುಗೆ ಮಾಡೋಣ ಅಂತ ಅಡುಗೆ ಮನೆಗೆ ಬಂದಿದ್ದೀವಿ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮತ್ತು ನಮ್ಮ ಅತ್ತೆ ಇಬ್ಬರು ಅಡುಗೆ ಮಾಡ್ತಿದ್ದೀವಿ. ನನಗೂ ನಮ್ಮ ಅತ್ತೆಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಯಜಮಾನರು ರೇಗಿಸ್ತಿದ್ರು. ಸೊ ನಾವು ಅಡುಗೆ ಮಾಡ್ತಿರೋ ಹಾಗೇ ಡೆಲಿವರಿ ಬಾಯ್ ಬಂದರು. ಅವ್ರು ಫೋನ್ ಮಾಡಿದ್ರು. ಸೊ ಅವ್ರ ಹತ್ರ ಕೊರಿಯರ್ ಇಸ್ಕೊಳ್ಳೋಣ ಅಂತ ಹೋಗ್ತಾಯಿದ್ದೀನಿ ಈಗ. ಹಾಯ್ ಗೈಸ್, ವೆಲ್ಕಮ್ ಟು ಗುಬ್ಬೀಸ್ ಮಾಮ್ ವ್ಲಾಗ್ಸ್. ಇವತ್ತು ಮೀಶೋಯಿಂದ 2 ಕೊರಿಯರ್ ಬಂದಿದೆ. ನಾನು ಅದನ್ನು ಓಪನ್ ಮಾಡಬೇಕು ಅಂತ ಕುಂತಿದ್ದೀನಿ. ನನ್ನ ಮಗನೂ ಇದ್ದಾನೆ. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು ಅಲ್ಲಿ. ಸೊ ನಾನು ರೀಸೆಂಟಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೆ ಸೆಲ್ಫಿ ಸ್ಟಿಕ್ ಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಆರ್ಡ್ರ್ ಮಾಡಿದ್ದೆ. ಇವತ್ತು ಬಂದಿದೆ. ಸೊ ಓಪನ್ ಮಾಡ್ತೀನಿ, ಹೇಗಿದೆ ನೋಡೋಣ. ಬನ್ನಿ ಫ್ರೆಂಡ್ಸ್. ಈ ಥರ ಬಂದಿದೆ. ಹೇಗಿದೆ? ಚೆನ್ನಾಗಿದೆ ಅನಿಸುತ್ತೆ. ಓ ಏನೋ ಗಿಫ್ಟ್ ವಾಚರ್ ಏನೋ ಕೊಟ್ಬಿಟ್ಟವ್ರು. ಚೆನ್ನಾಗಿದೆ. ಇನ್ಮೇಲೆ ಇದರಲ್ಲಿ ವಿಡಿಯೋಸ್ ಮಾಡ್ತೀನಿ ಆದಷ್ಟು. ಮತ್ತು ನಾನು ಇನ್ನೊಂದು ಡಿಶ್ ವಾಶ್ ಕ್ಲಾತ್ ಆರ್ಡ್ರ್ ಮಾಡಿದ್ದೆ, ಅದು ಬಂದಿದೆ. ಸೊ ಓಪನ್ ಮಾಡೋಣ ಬನ್ನಿ. ಇದು ಯೂಸ್ ಆ್ಯಂಡ್ ವಾಶ್ ಕ್ಲಾತ್ ಥರ ಇದೆ. ಚೆನ್ನಾಗಿದೆ ಪ್ರಾಡಕ್ಟು. ನಾನು ಮೀಶೋದಲ್ಲಿ ನೋಡಿಬಿಟ್ಟು ಆರ್ಡ್ರ್ ಮಾಡಿದ್ದೆ. ಯೂಸ್ ಆಗುತ್ತೆ, ಪಾತ್ರೆ ತೊಳೆಯೋಕ್ಕೆ ಯೂಸ್ ಆಗುತ್ತೆ ಅಂತ ನಾನು ಆರ್ಡ್ರ್ ಮಾಡಿದ್ದೀನಿ. ಬನ್ನಿ ಓಪನ್ ಮಾಡೋಣ. ಸೊ ಓಪನ್ ಮಾಡಿದೆ. ಚೆನ್ನಾಗಿದೆ. ಇದು 10 ಪೀಸಸ್ ಬಂದಿದೆ. ಚೆನ್ನಾಗಿದೆ, ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಆದಷ್ಟು ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಆ್ಯಂಡ್ ಥ್ಯಾಂಕ್ ಯು